ಇದು ನೀವು ನಮ್ಮ ಗಣೇಶ್ ವಿಡಿಯೋಸ್ ಎದುರುಗಡೆ 4th ಬ್ಲಾಕ್ 9th ಮೇನ್ ರೋಡಲ್ಲಿ ಇಲ್ಲಿ ಕಸದ ಗಾಡಿ ಅವರು ಪಾಪ ಮನೆಗೆ ಬಂದು ಕಸನ ಅವರು ಸಂಗ್ರಹಿಸ್ತಾರೆ. ನಿಮ್ಮ ಕಸ ಅಕಸ್ಮಾತ್ ನಿಮ್ಗೆ ಆಫೀಸ್ ಟೈಮ್ ಏನಾದ್ರು 8 ಗಂಟೆ ಮುಂಚೆನೇ ನೀವು ಆಫೀಸ್ಗೆ ಹೋದ್ರು ನಿಮ್ಮ ಗೇಟ್ಗೆ ಒಂದು ಉಕ್ಕಿಗೆ ಒಂದು ಡಸ್ಟ್ಬಿನ್ ಹಾಕ್ಬಿಟ್ಟು ಹೋದರೆ ಅವರೇ ಬಂದು ತೊಗೊಂಡು ಅದನ್ನು ಕ್ಲೀನ್ಗೆ ಹಾಕ್ಬಿಟ್ಟು ಅಲ್ಲಿ ತಿರ್ಗಾ ಅಲ್ಲಿಗೆ ಸಿಗಿಸ್ತಾರೆ. ದಯವಿಟ್ಟು ನೀವು ಕಸನ ಈ ಥರ ಒಂದು ನೋಡಿ ಎಲ್ಲಿ ಬಂದು ಈ ಕಸನ ಇಲ್ಲಿ ಹಾಕಿದ್ದೀರಾ ಪಾಪ ಇಲ್ಲಿ ನೋಡಿ. ನೀವು ಕಸ ಹಾಕೋದ್ರಿಂದ ಯಾರಿಗೆ ನೋಡಿ ಇಲ್ಲಿ ಡಬಲ್ ವರ್ಕ್ ಆಗ್ತಾ ಇರೋದು. ಇವ್ರ ಪಾಪ ಇಲ್ಲಿ ಮನೆ ಕಸನೂ ತೆಗೆದು ಇಲ್ಲಿ ನೀವು ಒಂದು ಬ್ಲ್ಯಾಕ್ ಸ್ಪಾಟ್ ಅಂತ ಮಾಡ್ಬಿಟ್ಟು ಇಲ್ಲಿ ಕಸ ಹಾಕಿದ್ರೆ ಇಲ್ಲೂ ಒಂದು ಕಸ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ಹೇಳಿ ಸರ್. ಎಷ್ಟು ಸತಿಯಿಂದ ಇದೆ ಡೈಲಿನಾ? ನೋಡಿ ಡೈಲಿ ಈ ಥರ ಇಲ್ಲಿ ಕಸ ಹಾಕಿದ್ರೆ ಇದು ಬ್ಲ್ಯಾಕ್ ಸ್ಪಾಟ್ ಆಗತ್ತಲ್ವಾ. ದಯವಿಟ್ಟು ಇಲ್ಲಿನ ಸಾರ್ವಜನಿಕರು ಮತ್ತು ಇಲ್ಲಿನ ನಿವಾಸಿಗಳು ಸಮೇತ ನೀವು ಇಲ್ಲಿ ಯಾರು ಕಸ ಹಾಕ್ತಾರೋ ಅವ್ರ ಫೋಟೋ ನಮಗೆ ಕೊಡಿ. ಅವ್ರಿಗೆ ನಾವು ಅವ್ರ ಮನೆ ಹತ್ರ ಹೋಗಿ ಫೈನ್ ಹಾಕ್ಸೋ ಅಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಕಸ ಪಾಪ ಗುಡ್ಸೋರಿಂದ ಹಿಡಿದು ಅವರು ಮನುಷ್ಯರೇ ಅಲ್ವಾ, ಅವರು ಜೀವಗಳಲ್ವಾ. ನಿಮ್ಮ ಮನೆ ಹತ್ರ ಕಸದ ಗಾಡಿಗಳು ಬರುತ್ತೆ, ಬಂದಿಲ್ಲ ಅಂದಾಗ ನೀವು ಕಂಪ್ಲೇಂಟ್ ಮಾಡಿ ಕಸದ ಗಾಡಿ ಬರ್ತಾಯಿಲ್ಲ ಅಂತ. ಕಸದ ಗಾಡಿಗಳು ಬಂದರೂ ನೀವು ಏನಕ್ಕೆ ಈ ಥರ ಕಸನ ಇಲ್ಲಿ ಹಾಕ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ದಯವಿಟ್ಟು ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ದಯವಿಟ್ಟು ನಿಮ್ಮ ಮನೆ ಹತ್ರ ಕಸದ ಗಾಡಿ ಬರುತ್ತೆ. ಕಸದ ಗಾಡಿ ಬರುವಾಗ ನೀವು ಅಕಸ್ಮಾತ್ ಏನಾದ್ರು ಬೆಳಗ್ಗೆ ಬೇಗ ನೀವು ಆಫೀಸ್ಗೆ ಹೋಗಂಗಿದ್ರು ನಿಮ್ಮ ಗೇಟ್ಗಳ ಹತ್ರ ಒಂದು ಉಕ್ಕ ಹಾಕ್ಬಿಟ್ಟು ಒಂದು ಡಸ್ಟ್ಬಿನ್ನ ಅಲ್ಲಿ ನೇತಾಕಿ ಅವರೇ ಬಂದು ಕಸ ಎತ್ತಾಕ್ತಾರೆ. ದಯವಿಟ್ಟು ನೀವೆಲ್ಲರೂ ಇದಕ್ಕೆ ನಮ್ಮ ಜೊತೆಗೆ ಸಹಕರಿಸಬೇಕು. ಯಾಕಂದರೆ ನಮ್ಮ ರಾಜಾಜಿನಗರನ ನಾವು ಸ್ವಚ್ಛವಾಗಿಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.